ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಪ್ರೀತಿ ಪ್ರೇಮಕ್ಕೆ ಇಡೀ ಕುಟುಂಬವನ್ನೇ ತೊರೆದು ಹೆತ್ತ ತಂದೆ ತಾಯಿಗಳಿಗೆ ಇಡೀ ಜನ್ಮಕ್ಕಾಗುವಷ್ಟು ನೋವನ್ನು ಯಾರೆಲ್ಲ ಬಿಟ್ಟು ಹೋಗ್ತಾರೋ ಅಂತಹ ಯುವತಿಯರು ಕೇಳಬೇಕಾದಂಥ ನೋಡಬೇಕಾದಂಥ ಪ್ರಕರಣ ನೋಡಿ. ಈ ಘಟನೆಯಿಂದ ಇಡೀ ಗ್ರಾಮದಲ್ಲಿ ಇವತ್ತು ಶೋಕ ಆವರಿಸಿದೆ. ಈ ಥರದ ಘಟನೆಗಳನ್ನು ಅನೇಕರು ಪ್ರತಿನಿತ್ಯ ಕೇಳ್ತಾನೆ ಇರ್ತೀರಿ, ನೋಡ್ತಾನೆ ಇರ್ತೀರಿ ಕೂಡ. ಆದರೆ ಎಲ್ಲೋ ಒಂದು ಕಡೆ ಈ ಕೇಸ್ ಯಾಕೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂದರೆ, ಅಪ್ಪ ಅಮ್ಮ ನನ್ನ ಬಗ್ಗೆ ಮದುವೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಂಡು ಈ ಥರದ ದುಡುಕಿನ ನಿರ್ಧಾರಕ್ಕೆ ಮುಂದಾದಂಥ ಯುವತಿಯ ಅಸಲಿ ಕಥೆ ಇದು. ಕೇವಲ 18 ವರ್ಷದ ಯುವತಿ ಶ್ವೇತಾ ಇವತ್ತು ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿಬಿಟ್ರು. ಪ್ರೀತಿಸಿದ ಹುಡುಗನ ಜೊತೆಗೆ ಮದುವೆಗೆ ಕುಟುಂಬದವರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ದುಡುಕಿನ ನಿರ್ಧಾರಕ್ಕೆ ಮುಂದಾಗ್ಬಿಟ್ಟಿದ್ದಾಳೆ. ಆದರೆ ಈ ಕೇಸ್ನಲ್ಲಿ ಹಲವು ಅನುಮಾನಗಳು ಕೂಡ ಇದ್ದಾವೆ. ಎಲ್ಲವನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಶ್ವೇತಾ ಅನ್ನೋ ಹುಡುಗಿ ಹುಬ್ಬಳ್ಳಿಯ ಕೆರೆಸೂರ ಅನ್ನೋ ಪುಟ್ಟ ಗ್ರಾಮದ ಹುಡುಗಿ, 18 ವರ್ಷ. ಈ ವಯಸ್ಸು ತುಂಬ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಯಾಕೆಂದರೆ ಹುಚ್ಚು ಕೋಡಿ ಮನಸ್ಸು, ಈ 16-18 ವಯಸ್ಸು ಅಂತೀವಲ್ವ, ಹಾಗೆ ಚಿಕ್ಕ ವಯಸ್ಸು ನೋಡಲಿಕ್ಕೆ ಕುಟುಂಬದವರಿಗೆ, ಪೇರೆಂಟ್ಸ್ಗಳಿಗೆ ಅದು ತುಂಬ ಚಿಕ್ಕ ವಯಸ್ಸೇ ಅಂತ ಅನಿಸುತ್ತೆ ನೋಡಿ. ಈ ಪ್ರೀತಿಯ ವಿಷಯದಲ್ಲಿ ಒಂದು ಹೆಜ್ಜೆ ಈ ಹುಡುಗಿ ಮುಂದೆನೇ ಇದ್ದಾಳೆ. ನಾನು ಅಪ್ಪ ಅಮ್ಮನನ್ನು ಬೇಕಾದರೆ ಬಿಡ್ತೀನಿ, 18 ವರ್ಷ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕದಂಥ ಪೇರೆಂಟ್ಸ್ಗಳನ್ನು ಬಿಡ್ತೀನಿ, ನಾನು ಪ್ರೇಮಿಸಿದಂಥ ಗೆಳೆಯನನ್ನು ಬಿಡೋದೇ ಇಲ್ಲ ಅಂತ ಹಠಕ್ಕೆ ಬಿದ್ದಂಥ ಹುಡುಗಿ. ನೀನು ಓದಬೇಕು, ಒಳ್ಳೆ ಕೆಲಸ ತೆಗೆದುಕೊಳ್ಬೇಕು ಅಂತ ಎಷ್ಟು ಹೇಳಿದ್ರು ಕೂಡ ಕೇಳೋ ವಯಸ್ಸ ಅದು ನೋಡಿ. ಇನ್ನೂ ಈ ಹುಡುಗ ಇದ್ದಾನಲ್ವ, ಆತ ಕೂಡ ಏನು ಬೇರೆ ಯಾವುದೋ ಊರಿನವನಲ್ಲ, ಅದೇ ಗ್ರಾಮದ ನಾಗರಾಜ್ ಅನ್ನೋ ಹುಡುಗ. ನೋಡ್ತಾ ನೋಡ್ತಾ ಶುರುವಾದಂಥ ಪ್ರೀತಿ ಇದು. ಒಂದು ಆಕರ್ಷಣೆ ಅಂತ ಹೇಳ್ಬೋದೇನೋ, ಗೊತ್ತಿಲ್ಲ. ಪ್ರೀತಿಸೋದು ಅಷ್ಟೇ ಅಲ್ಲ, ಮದುವೆ ಕೂಡ ಆಗೋಣ ಅಂತ ಇವರಿಬ್ಬರು ಫಿಕ್ಸ್ ಆಗಿಬಿಟ್ಟಿದ್ರಂತೆ. ಆದರೆ ಈ ಸಂಬಂಧಕ್ಕೆ ಎಲ್ಲೋ ಒಂದು ಕಡೆ ಮನೆಯವ್ರ ವಿರೋಧ ಇತ್ತು ಅನ್ನೋ ಒಂದು ಚರ್ಚೆಗಳಾಗ್ತಾ ಇರೋದು. ಅದು ಪೊಲೀಸ್ನವರ ತನಿಖೆಯಲ್ಲಿ ಗೊತ್ತಾಗಬೇಕು. ಓದಬೇಕಾದಂಥ ವಯಸ್ಸಿನಲ್ಲಿ ಶ್ವೇತಾ ಯಾವಾಗಲೂ ಕೂಡ ಈ ಮದುವೆ ಸಂಬಂಧವಾಗಿಯೇ ಮನೆಯಲ್ಲಿ ಸಣ್ಣ ಪುಟ್ಟ ಕಿತ್ತಾಟಗಳು, ಮುನಿಸು, ತಂದೆ ತಾಯಿ ಜೊತೆ ಜಗಳ ಆಡ್ತಾ ಇದ್ಲು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಎಷ್ಟೋ ಸಲ ಹೆತ್ತವ್ರ ಜೊತೆ ಮಾತಿನ ಚಕಮಕಿ ಇದ್ದೇ ಇರುತ್ತಂತೆ. ಫಸ್ಟ್ PUC ಮುಗಿಸ್ದಂಥ ಶ್ವೇತಾ ಈ ವಯಸ್ಸಲ್ಲಿ ಈ ಬೇಸಿಗೆ ರಜೆನ ಎಂಜಾಯ್ ಮಾಡಬೇಕಾಗಿತ್ತು. ಅದು ಬಿಟ್ಟು ಪೇರೆಂಟ್ಸ್ ಏನು ಮಾತನಾಡ್ತಾ ಇದ್ದಾರೆ, ನನ್ನ ಮದುವೆ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಇದೆಯಾ, ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದು, ಈ ಥರದ್ದು ಪ್ರತಿನಿತ್ಯ ಮಾಡ್ತಾ ಇದ್ಲಂತೆ. ಹೀಗೆ ಅನುಮಾನಾಸ್ಪದವಾಗಿ ಅಪ್ಪ ಅಮ್ಮನ ಬಗ್ಗೆ ಯಾವಾಗಲೂ ಕೂಡ ಕದ್ದು ಮಾತುಗಳನ್ನು ಕೇಳಿಸ್ಕೊಳ್ಳೋದು, ಅದೇ ದೊಡ್ಡ ಎಡವಟ್ಟಿಗೆ ಕಾರಣ ಆಗಿರೋದು. ಯಾರೋ ಮನೆಗೆ ರಿಲೇಷನ್ಗಳು ಬಂದುಬಿಟ್ಟಿದ್ದಾರೆ, ಒಳ್ಳೆಯ ಸಂಬಂಧ ಬಂದರೆ ಮದುವೆ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗಿದೆ, ಅದು ಕೂಡ ತೆರೆಮರೆಯಲ್ಲಿ. ಅದನ್ನು ಕದ್ದು ಕೇಳಿಸ್ಕೊಂಡಂಥ ಮಗಳು ಒಂದು ಆತಂಕ, ಇವರು ಬಲವಂತವಾಗಿ ನನ್ನನ್ನು ಮದುವೆ ಮಾಡಿಬಿಡ್ತಾರೆ, ಯಾರೋ ಇನ್ನೊಬ್ಬನಿಗೆ ಕಟ್ಟಿಬಿಡ್ತಾರೆ, ನನಗೆ ಇವನು ಕಟ್ಟಿದ್ರೆ ಮಾತ್ರ ತಾಳಿ, ಇನ್ನೊಬ್ಬನು ಕಟ್ಟಿದ್ರೆ ಅದು ಹುರುಳಿಗೆ ಸಮಾನ ಅನ್ನೋ ರೀತಿಯಾಗಿ ನಿರ್ಧಾರವನ್ನು ಮಾಡಿಬಿಟ್ಟು ಮನೆಯಲ್ಲೇ ಇದ್ದಂಥ ಕೀಟನಾಶಕವನ್ನು ಸೇವನೆ ಮಾಡಿ ತನ್ನ ಪ್ರಾಣಕ್ಕೆ ಇವತ್ತು ಸಂಚುಕಾರವನ್ನು ತಂದುಕೊಂಡು ಬಿಟ್ಟಿದ್ದಾಳೆ ನೋಡಿ. ಕುಂದಗೋಳ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು. ತಕ್ಷಣಕ್ಕೆ ಆಕೆಯನ್ನು ಹತ್ತಿರದ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಇಡೀ ಗ್ರಾಮದಲ್ಲಿ ಒಂದು ಕಡೆ ಶೋಕ ಸಾಗರ. ಯಾಕೆಂದರೆ ಒಂದು ಹುಡುಗಿ ಕುಟುಂಬದವರು, ಇನ್ನೊಂದು ಆತಂಕ ಹುಡುಗನ ಕುಟುಂಬದವ್ರಿಗೂ ಕೂಡ ಇರುತ್ತೆ ನೋಡಿ. ಇದು ಇನ್ನೊಂದು ಹಂತಕ್ಕೂ ಹೋಗಿಬಿಡುತ್ತೆ. ನಿಮಗೆ ಇದನ್ನು 2-3 ರೀತಿ ಆ್ಯಂಗಲ್ನಲ್ಲಿ ನೋಡಬೇಕು. ಇದು ಮರ್ಯಾದಾ ಹತ್ಯೆನ ಅನ್ನೋ ಆ್ಯಂಗಲ್ನಲ್ಲಿ, ಇನ್ನೊಂದು ಪ್ರೀತಿಸಿದಂಥ ಯುವತಿಯ ಕುಟುಂಬದವ್ರಿಗೂ ಒಂದು ಆಘಾತಕಾರಿಯಾದಂಥ ನೋವು, ಇನ್ನು ನನ್ನ ಮಗನನ್ನು ಪ್ರೀತಿಸಿ ಈ ಒಂದು ಘಟನೆ ಆಗಿಬಿಡುತ್ತಲ್ಲಪ್ಪ ಅನ್ನೋ ಹತಾಶೆ, ನೋವು, ದುಃಖ ಹುಡುಗನ ಕುಟುಂಬದವ್ರಿಗೂ ಇರುತ್ತೆ. ಇನ್ನು ಈ ಆಕ್ರೋಶಕ್ಕೆ ಹಳ್ಳಿ ಕಡೆ, ನಿಮಗೆ ಪ್ಯೂರ್ ಹಳ್ಳಿ ಕಡೆ ಹೋಗ್ಬಿಟ್ರೆ ದೊಡ್ಡ ಗಲಾಟೆ ರಾದ್ಧಾಂತಗಳಿಗೂ ಕೂಡ ಕಾರಣ ಹೋಗುತ್ತೆ. ಸದ್ಯದ ಮಟ್ಟಿಗೆ ಅದು ಯಾವುದೂ ಕೂಡ ಇಲ್ಲಿ ಆಗಿಲ್ಲ ಅನ್ನೋದಷ್ಟೇ. ಬಟ್ ಆದರೆ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಆಕೆ ಬದುಕೋದಿಲ್ಲ. ಹೆಚ್ಚಿನ ಚಿಕಿತ್ಸೆ ಬೆಂಗಳೂರಿಗೂ ಕೂಡ ಕರ್ಕೊಂಡು ಬರ್ತಾರೆ, ಅಲ್ಲೂ ಕೂಡ ಆಕೆ ಪ್ರಾಣ ಬದುಕುಳಿಯೋದಿಲ್ಲ ನೋಡಿ. ಕ್ಷಣಿಕ ಕೋಪಕ್ಕೆ ದುಡುಕಿನ ನಿರ್ಧಾರಕ್ಕೆ ಮುಂದಾಗಿ ಉಸಿರು ಚೆಲ್ಲಿದಂಥ ದುರಂತದ ಘಟನೆ ಇದು. ಇಂಥ ಚಿಕ್ಕ ವಯಸ್ಸಿನಲ್ಲಿ ಯಾರೇ ಆಗಲಿ ಜೀವನದಲ್ಲಿ ಇನ್ನೂ ಕೂಡ ಅಪಾರ್ಚುನಿಟೀಸ್ ಜಾಸ್ತಿ ಇರುತ್ತೆ. ತಕ್ಷಣದ ನೋವಿಗೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಹುಡುಗನ ಜೊತೆಗೆ ಸಂಸಾರ ಜೀವನ ನಡೆಸೋಕೆ ಆಗೋದಿಲ್ವಲ್ಲಪ್ಪ ಅನ್ನೋ ಈ ಆತಂಕ, ಕಳವಳ ಇದೆಯಲ್ವ, ಕುಟುಂಬದವರು ಒಪ್ಪಲೇ ಇಲ್ಲ ಅನ್ನೋ ಕಾರಣಕ್ಕೆ ಇಡೀ ಜೀವನವನ್ನು ಸರ್ವನಾಶ ಮಾಡಿಕೊಂಡಿದ್ದು. ಕೀಟನಾಶಕವನ್ನು ಸೇವನೆ ಮಾಡಬೇಕಾದ್ರೆ ಆತುರದ ನಿರ್ಧಾರ ಇರ್ಬೋದು, ಆದರೆ ನಾನು ಬದುಕಬೇಕು ಅನ್ನೋ ನಿರ್ಧಾರಕ್ಕೆ ಆ ಕ್ಷಣದಲ್ಲಿ ಬಂದರೂ ಪ್ರಾಣ ಪಕ್ಷಿ ಹಾರು ಹೋಗಿಬಿಟ್ಟಿರುತ್ತೆ ನೋಡಿ. ಆ ಥರದ ನಿರ್ಧಾರವನ್ನು ಈ ಹುಡುಗಿ ತೆಗೆದುಕೊಂಡಿರೋದು. ಯಾವುದೋ ಮೋಟಿವೇಶನ್ ಇರ್ಬೋದು, ಸಿನಿಮಾ ನೋಡಿರ್ಬೋದು,
ಯಾರ್ದೋ ಪ್ರೆಷರ್ ಇರ್ಬೋದು ಅಥವಾ ಮಾನಸಿಕವಾದಂಥ ಹಿಂಸೆ ಇರ್ಬೋದು. ಏನು ಕಾರಣ ಇದಕ್ಕೆ? ಪೇರೆಂಟ್ಸ್ಗಳು ಕಾರಣ ಆಗ್ತಾರಾ? ಯಾಕೆಂದರೆ ಅವರು ಕೂಡ ನಿರಂತರವಾಗಿ ಟಾರ್ಚರ್ ಕೊಟ್ಟಿದ್ದರೆ ಪೊಲೀಸ್ನವ್ರು ತನಿಖೆ ನಡೆಸ್ತಾ ಇದ್ದಾರೆ. ಪಿ ಎಮ್ ರಿಪೋರ್ಟ್ ಬಂದಿದೆ. ಪಿ ಎಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಿದ್ದಾರೆ, ಬಟ್ ಸದಸ್ಯರು, ಅವ್ರ ಕುಟುಂಬದವ್ರ ರಿಲೇಷನ್ಸ್ಗಳು, ಹುಡುಗನ ಕಡೆ ಸ್ಟೇಟ್ಮೆಂಟ್ಸು, ಪೇರೆಂಟ್ಸ್ಗಳ ಸ್ಟೇಟ್ಮೆಂಟು, ಇದರ ಆಧಾರದ ಮೇಲೆ ಮುಂದಿನ ಕಾನೂನು ಕ್ರಮವನ್ನು ಏನು ಬೇಕೋ ಅದನ್ನು ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಯರಗುಪ್ಪಿ ಗ್ರಾಮ ಈ ಘಟನೆಯಿಂದಾಗಿ ಸ್ವಲ್ಪ ಶೋಕ ಸಾಗರದಲ್ಲಿ ಮುಳುಗು ಹೋಗಿಬಿಟ್ಟಿತ್ತು. ದುಃಖದ ನೆರಳು ಕೂಡ ಆ ಊರಿನಲ್ಲಿ ಬೀಸಿಬಿಟ್ಟಿತ್ತು. ಒಂದು ಪ್ರೀತಿಸಿದವನ ಜೊತೆ ಮದುವೆ ಆಗಲಿಕ್ಕೆ ಕುಟುಂಬ ವಿರೋಧ ಮಾಡಿದ್ದಕ್ಕೆ ಈ ಥರದ ನಿರ್ಧಾರಕ್ಕೆ ಬಂದುಬಿಟ್ಲಲ್ಲಪ್ಪ ಅಂತ ಬಂದು ಬಳಗ, ಸ್ನೇಹಿತರು ಎಲ್ಲರೂ ಕೂಡ ತುಂಬ ನೋವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಂದಗೋಳ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಮುಂದಿನ ಕಾನೂನು ಕ್ರಮಗಳು ಕೂಡ ನಡೀತಾ ಇದ್ದಾವೆ. ನೋಡಿ, ಇದೇನು ಮರ್ಯಾದಾ ಹತ್ಯೆ ಅಲ್ಲ, ಬಟ್ ತುಂಬ ಸೂಕ್ಷ್ಮವಾದಂಥ ಸಂಗತಿ. ಇಂಥ ಘಟನೆಗಳಲ್ಲಿ ಹೆಚ್ಚಾಗಿ ಪೊಲೀಸ್ನವರು ಈ ಜಾತಿ, ಧರ್ಮ ಎಲ್ಲವನ್ನು ಮರೆತು, ಭಾಳ ಪೋಷಕರ ಬಗ್ಗೆ ನಾನು ಹೇಳ್ತಾರೆ, ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡಬೇಕಾಗತ್ತೆ. ಮಕ್ಕಳನ್ನು ಸಂಸ್ಕಾರದಿಂದ ಬೆಳೆಸೋದು ಅದು ಇನ್ನೊಂದು ಹಂತದ ಪ್ರಶ್ನೆ. ನಾವಿಲ್ಲಿ ಆ ಥರದ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ಬದುಕಿನ ಸ್ವಾತಂತ್ರ್ಯದ ಬಗ್ಗೆಯೂ ಕೂಡ ಮಕ್ಕಳಿಗೆ ಅದನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಪೇರೆಂಟ್ಸ್ಗಳು ಕೂಡ ಕೇವಲ ಜಾತಿ ನೋಡಿ ವಿರೋಧ ಮಾಡ್ತಾ ಕೊಡ್ತಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂಥ ಇಂಥ ಜೀವವನ್ನು ಕಳೆದುಕೊಳ್ಳಬೇಕಾದಂಥ ಸಂಗತಿ ಬರುತ್ತೆ. ಹಾಗಾಗಿ ಪೇರೆಂಟ್ಸ್ಗಳು ಆಗಿರ್ಬೋದು ತುಂಬ ಸೂಕ್ಷ್ಮವಾದಂಥ ಸಂಗತಿಗಳನ್ನು, ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾದ ಬಹಳಷ್ಟು ಗಂಭೀರವಾದಂಥ ಸಂಗತಿ. ಅಲ್ಲಿರ್ತಕ್ಕಂಥ ಸುತ್ತಮುತ್ತಲವರು, ಹಳ್ಳಿಯವರು ಬೇರೆ ಬೇರೆ ರೀತಿಯಾದಂಥ ಮಾತುಗಳನ್ನ ಆಡ್ಕೊಳ್ತಾ ಇರ್ಬೋದು. ಒಂದು ಮಾನ ಮರ್ಯಾದೆ ಪ್ರಶ್ನೆಯೂ ಕೂಡ ಬರುತ್ತೆ. ಪೇರೆಂಟ್ಸ್ಗಳು ಅದನ್ನೇ ಹೆಚ್ಚಾಗಿ ಯೋಚನೆ ಮಾಡ್ತಾರೆ. ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಘಟನೆಗಳು ಕೂಡ ನೋಡಿ, ನಾವು ಇದೇ ತೆಲಂಗಾಣದಲ್ಲಿ ನಡೆದಂಥ ಘಟನೆ. ತನ್ನ ಮಗಳನ್ನು ಪ್ರೀತಿಸ್ತಾ ಇದ್ದ ಅನ್ನೋ ಕಾರಣಕ್ಕೆ ಆತ ಮೊಬೈಲ್ ನೋಡ್ಕೊಳ್ತಾ ಫ್ರೆಂಡ್ ಜೊತೆ ಕೂತಿರ್ತಾನೆ. ನಿಮಗೆ ಯುವನ್ ಅನ್ನೋ ಕೇಸನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. 17 ಜನ ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟವ್ರೆ, ಅನೇಕರು ಯುವಕರಿದ್ದಾರೆ, ವಯಸ್ಕರಿದ್ದಾರೆ, ಎಲ್ಲರೂ ಕೂಡ ಬಂದು ಆತ ಮೊಬೈಲ್ ನೋಡ್ಕೊಳ್ತಾ ಕೂತಾಗ ಆತನ ಮೇಲೆ ಹಿಗ್ಗಾಮುಗ್ಗ ತಿಳಿಸಿ ಬೇಕಂದ ಜಾಗ ಮಾರಕಾಸ್ತ್ರಗಳಿಂದ ಚುಚ್ಚಿ ಪರಾರಿ ಆಗಿಬಿಟ್ಟಿರೋದು. ಈಗಾಗಲೇ 10 ಜನರನ್ನು ಬಂಧಿಸಿದ್ದಾರೆ. ಬಟ್ ಪ್ರೀತಿ, ಪ್ರೇಮ, ಮಾನ ಮರ್ಯಾದೆ ಅನ್ನೋ ವಿಷಯಗಳು ಬಂದಾಗ ಪೇರೆಂಟ್ಸ್ಗಳು ಯಾವ ಹಂತಕ್ಕೂ ಕೂಡ ಹೋಗಿಬಿಡ್ತಾರೆ ಅಂತ. ಒಂದು ಯುವತಿಯ ಸ್ಟೇಟಸ್ ಆಗಿರ್ಬೋದು, ಅಥವಾ ಆಕೆ ಏನು ಓದ್ತಾ ಇದ್ದಾಳೆ, ಅವಳು ಮುಂದಿನ ಭವಿಷ್ಯ ಏನು, ಆಕೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಓಡಾಡಬೇಕು, ನಾವು ಈ ರೀತಿಯಾಗೆಲ್ಲ ಮಿಸ್ಬಿಹೇವ್ ಮಾಡಿಬಿಟ್ರೆ ಆಕೆ ಭವಿಷ್ಯ ಹೇಗಿರುತ್ತೆ, ಯಾವುದನ್ನು ಕೂಡ ಯೋಚನೆ ಮಾಡೋದಿಲ್ಲ. ಪೋಷಕರು ಆರಂಭದಲ್ಲಿ ಈ ಥರದ ಪ್ರೀತಿಯ ವಿಷಯ ಬಂದಾಗ ಮಾತ್ರ ಒಂದು ಮರ್ಯಾದೆ ವಿಷಯವನ್ನೇ ಪ್ರಮುಖವಾಗಿಟ್ಕೊಂಡು ಅವ್ರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಒಂದು ಇನ್ನೂ ವಿಚಿತ್ರ ಅಂದರೆ ಮಗಳ ಪ್ರಾಣವನ್ನು ಕೂಡ ತೆಗೆಯೋದಕ್ಕೆ ಮುಂದಾಗ್ಬಿಡ್ತಾ ಇರ್ತಾರೆ. ಹಾಗಾಗಿ ಈ ಥರದ ಸೂಕ್ಷ್ಮ ಕೇಸ್ಗಳಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಪೇರೆಂಟ್ಸ್ಗಳು ಅನ್ನೋದನ್ನು ಕೂಡ ಕಲ್ತ್ಕೊಳ್ಬೇಕಾಗತ್ತೆ. ನಮ್ಮ ವೀಕ್ಷಕರು ಈ ಥರದ ಘಟನೆಗಳು ನಡೆದಾಗ ನಿಮ್ಮ ಊರಲ್ಲೂ ಕೇಳಿರ್ತೀರಿ, ನೋಡಿರ್ತೀರಿ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.